ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕಾರಣನೇ ಇಲ್ಲದೆ ನಿಮಗೆ ಡಿಪ್ರೆಷನ್ಗೆ ಒಳಗಾಗಿದ್ದೀನಿ ಅನ್ಸುತ್ತಾ? ಬೆಳಗ್ಗೆ ಎದಳಕ್ಕೆ ಆಗಲ್ಲ, ಮನಸ್ಸಿಗೆ ಏನೂ ತೃಪ್ತಿನೇ ಇಲ್ಲ, ಸದಾ ಬೇಜಾರಾಗ್ತಾ ಇರುತ್ತೆ, ಏನೇ ಮಾಡಿದ್ರೂ ಉಲ್ಲಾಸನೇ ಇಲ್ಲ, ಯಾವುದ್ರ ಮೇಲೆ ಆಸಕ್ತಿನೇ ಇಲ್ಲ ಅಂತಿದ್ರೆ ಇವತ್ತು ಅದರ ಕಾರಣವನ್ನು ನಾನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಈಗ ನಿಮಗೆ ಒಂದು 5 ನಿಮಿಷ ಟೈಮ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ತಕ್ಷಣ ಏನು ಮಾಡ್ತೀರಾ? ತಕ್ಷಣ ನೀವು ಮೊಬೈಲ್ ತಗೊಂಡು ಯೂಟ್ಯೂಬ್ ಓಪನ್ ಮಾಡೋದು, ಅಥವಾ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯಾರು ನನ್ನ ಸ್ಟೇಟಸ್ ಲೈಕ್ ಮಾಡಿದ್ದಾರೆ, ಯಾರು ಏನು ಸ್ಟೇಟಸ್ ಹಾಕಿದ್ದಾರೆ, ಹೀಗೆ ಇದನ್ನು ಕೂತ್ಕೊಂಡು ನೋಡ್ತಾ ಇರ್ತೀರ. ನೋಡಿ, ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರಬಹುದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಇಂತಹ ಆ್ಯಪ್ಗಳು ದೊಡ್ಡ ದೊಡ್ಡ ಸೈಕಾಲಜಿಸ್ಟ್, ಮಾರ್ಕೆಟಿಂಗ್ ಅನಲಿಸ್ಟ್ಸ್ಗಳು, ಇಂಥವರೆಲ್ಲ ಸೇರಿ ಈ ಆ್ಯಪ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಹೇಗೆ ಡೆವಲಪ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಈ ಆ್ಯಪಿಂದ ಆಚೆ ನೀವು ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಹುಕ್ಕಡಾಗಿರ್ಬೇಕು ಅಂತ ಹೇಳಿದ್ರೆ, ನೋಡಿ, ಈಗ ಎಕ್ಸಾಂಪಲ್ಲು 1 ನಿಮಿಷ ಒಂದು ಮೊಬೈಲನ್ನು ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. 1 ನಿಮಿಷದಲ್ಲಿ ಎಷ್ಟು ರೀತಿಯ ಇನ್ಫಾರ್ಮೇಷನ್ಗಳು ಬರುತ್ತೆ ನಿಮಗೆ. ಒಂದೊಂದು ಎಮೋಷನ್ ಕೂಡ ಒಂದೊಂದು ಬ್ರೈನಲ್ಲಿ ಒಂದು ಕೆಮಿಕಲನ್ನು ರಿಲೀಸ್ ಮಾಡುತ್ತೆ. ಎಕ್ಸಾಂಪಲ್, ಒಂದು ತಾಯಿ ಮಗುವಿನ ಜೊತೆ ಆಟ ಆಡ್ತಾ ಇರೋದು, ಅಥವಾ ಒಂದು ನಾಯಿ ವಿಡಿಯೋ ನೋಡ್ತೀರಾ ಅಂತ ಇಟ್ಕೊಳ್ಳೋಣ. ನಿಮ್ಮಲ್ಲಿ ಆಕ್ಸಿಟೋಸಿನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಬ್ರಿಗೆ ಸಹಾಯ ಮಾಡ್ತಾ ಇರೋದು, ಅಥವಾ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿರೋದು, ಇದೆಲ್ಲವನ್ನು ನೋಡ್ತಾ ಇದ್ರೆ ಸೆರೋಟೋನಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ. ಅಥವಾ ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಒಂದು ಟಿಕ್ಟಾಕ್ ರೀಲ್ ಮಾಡ್ತಾ ಇರ್ತಾರೆ, ಇದನ್ನ ನೋಡಿದ್ರೆ ನಿಮಗೆ ಒಂದು ಡೋಪಮೈನ್ ರಶ್ ಬರ್ತಾ ಹೋಗುತ್ತೆ. ಹೀಗೆ ಹಲವಾರು ಎಮೋಷನ್ಸ್ ಹೊಂದಿರತಕ್ಕಂಥ ಇಂಥ ವಿಡಿಯೋಗಳಾಗಿರ್ಬೋದು 1 ನಿಮಿಷದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ನಮ್ಮ ಬ್ರೈನಿಗೆ ಪ್ರೊಸೆಸ್ ಮಾಡೋ ಶಕ್ತಿ ಇರಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ಸತಿ ನಿದ್ದೆಗೆಟ್ಟು ಬುದ್ಧಿಗೆಟ್ಟು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ರಾತ್ರಿ 2 ಗಂಟೆ ಆದರೂ ನಿದ್ದೆ ಬರಲ್ಲ, ಮೊಬೈಲಲ್ಲಿ ಏನಾದರೂ ಒಂದು ನೋಡ್ತಾನೆ ಇರ್ತೀವಿ, ಬೆಳಗ್ಗೆ ಬೇಗ ಎದ್ದು ಬಿಡ್ತೀವಿ, ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ. ಇದೆಲ್ಲವೂ ಕೂಡ ನಿಮ್ಮ ಬ್ರೈನ್ ಸೆಲ್ಸ್ಗಳನ್ನು ಸಾಯಿಸ್ತಾ ಬರ್ತಾ ಹೋಗುತ್ತೆ. ನಿಮ್ಮ ನೆನಪಿನ ಶಕ್ತಿ ಆಗಿರಬಹುದು, ಅಥವಾ ಜೀವನದಲ್ಲಿ ಒಂದು ಚೈತನ್ಯವನ್ನು ಕಳ್ಕೊತಾ ಹೋಗ್ತೀರಾ. ನೋಡಿ, ಮೊಬೈಲ್ ಅನ್ನೋದು ಒಂದು ವರ ಆದರೆ ಒಂದು ರೀತಿಯಲ್ಲಿ ಅದು ಶಾಪ ಅಂತಲೇ ಹೇಳ್ಬೋದು. ನೋಡಿ, ಮೊದಲಾದರೆ ಆಚೆ ಹೋಗ್ತಾ ಇದ್ರಿ, ಒಂದು ತರಕಾರಿ ತರಕ್ಕಾಗಿರ್ಬೋದು, ಒಂದು ಬ್ಯಾಂಕಿಗಾಗಿರ್ಬಹುದು, ಜನಗಳನ್ನು ಸಂಪರ್ಕ ಇರ್ತಿತ್ತು. ಇವಾಗೇನಾಗಿದೆ ಅಂತ ಹೇಳಿದ್ರೆ 5 ನಿಮಿಷ ಸಿಕ್ಕಿದ್ರೆ ನಿಮ್ಮ ಜೊತೆ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೀರೇನ್ರಿ? ನಿಮ್ಗೆ ಏನು, ನೀವು ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಬೇಜಾರಾಗಿದ್ದೀರಾ, ನಗ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಆಲೋಚನೆ ನಿಮ್ಮಲ್ಲಿ ಕಾಡ್ತಾ ಇದೆ, ಏನಾದರೂ ಅಭದ್ರತೆ ಇದ್ದರೆ ಯಾಕೆ ಹೀಗಾಗ್ತಾ ಇದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ನೋಡಿ, ನಮ್ಮ ಜೊತೆ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. 2 ನಿಮಿಷ ಸಿಕ್ಕಿದ್ರೆ ಯಾವ ಒಂಟಿತನ ತಡೆಯೋಕ್ಕಾಗದೆ ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕೆ ಹೋಗ್ಬಿಡ್ತೀರಾ, ಫ್ರೆಂಡ್ಸಿಗೆ ಕಾಲ್ ಮಾಡ್ತೀರಾ, ಫ್ರೆಂಡ್ಸಿಗೆ ವಿಡಿಯೋ ಕಾಲ್ ಮಾಡ್ತೀರಾ. ಹೋಗಿ ಮೀಟ್ ಮಾಡಿದ್ರು ಅಟ್ಲೀಸ್ಟ್ ಹೌದು ಅಂತ ಹೇಳ್ಬೋದು. ದಯವಿಟ್ಟು ಈ ಆನ್ಲೈನಿಂದ ಆಚೆ ಬನ್ನಿ. ಕೋವಿಡ್ ಇತ್ತು, ನಮಗೆ ನಿಜವಾಗ್ಲೂ ಆಗ ಅಸಹಾಯಕರಾಗಿದ್ರಿ, ಎಲ್ಲವನ್ನೂ ಆನ್ಲೈನಲ್ಲಿ ಮಾಡಬೇಕಿತ್ತು. ಮಕ್ಕಳಿದ್ರೆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಆಟ ಆಡಿಸಿ, ಗಾರ್ಡನಿಗೆ ಹೋಗಿ, ನೀವು ಬೆಳಗ್ಗೆ ಹೋಗಿ ವಾಕಿಂಗ್ ಮಾಡೋದಾಗಿರ್ಬೋದು, ನಿಮ್ಮ ಹತ್ರ ಪಾರ್ಕಿಗೆ, ಜಿಮ್ಮಿಗೆ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ನೀವು ಯಾವಾಗ ಜಿಮ್ಮಿಗೆ ಹೋಗ್ತೀರಾ ಅಲ್ಲಿ ಎಲ್ಲರೂ ಬರೋರು ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ ತನ್ನ ದೇಹದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಷ್ಟು ಡಿಸಿಪ್ಲಿನ್ ಆಗಿ ಬೆಳಗ್ಗೆ ಬೇಗ ಎದ್ದು ಜಿಮ್ಮಿಗೆ ಬರೋದನ್ನು ನೋಡಿರ್ತೀರಾ. ನಾನು ಇದುವರೆಗೂ ನನಗೆ ಜಿಮ್ ಕ್ಲೈಂಟನ್ನು ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತಲೇ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ದಿನನಿತ್ಯ ವರ್ಕೌಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಖುಷಿ ಅಂತ ಇರ್ತಕ್ಕಂಥ ಹಾರ್ಮೋನ್ ಇದೆಲ್ಲವೂ ನಮ್ಮನ್ನು ನಾವು ನೋಡ್ಕೋತಾ ಇರ್ತೀವಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಕಟ್ಟನ್ನು ನೋಡಿದ್ರೆ ನಿಮ್ಮ ಮೇಲೆ ಒಂದು ಹೆಮ್ಮೆ ಬರುತ್ತೆ ಅಲ್ವಾ? ಒಂದು ಹೇಗೆ ಊಟ ಮಾಡಬೇಕು ಅನ್ನೋ ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ಅದು ಬಿಟ್ಟು ಮನೇಲೇ ಕೂತ್ಕೊಂಡು ಮೊಬೈಲ್ ನೋಡ್ತಾ ಹೋಗ್ತಾ ಇದ್ರೆ ನಮ್ಮ ಪಾಶ್ಚರು ಹಾಳಾಗ್ತಾ ಹೋಗುತ್ತೆ. ನಾವು ಮೊಬೈಲ್ ನೋಡ್ತಾ ನೋಡ್ತಾ ಏನು ತಿಂತಿದ್ದೀವಿ ಅಂತ ಗೊತ್ತಾಗ್ತಾ ಇರಲ್ಲ, ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇರಲ್ಲ. ಈಗ ನೀವು ನೋಡಿರ್ಬೋದು, ಮಾಡಿದ ಕೆಲಸನೇ ಪದೇ ಪದೇ ಮಾಡ್ತಾ ಇರ್ತೀರಾ. ಅಬ್ಸರ್ವ್ ಮಾಡಿದ್ದೀರಾ? ಬೆಳಗ್ಗೆ ಮನೆ ಲಾಕ್ ಹಾಕ್ಬಿಟ್ಟು ಬಂದಿರ್ತೀರಾ, ಆಫೀಸಿಗೆ ರೀಚ್ ಆಗಿರ್ತೀರಾ, ಲಾಕ್ ಹಾಕಿದ್ದೀನ ಇಲ್ವೋ ಅಂತ ತಿರ್ಗಿ ಬಂದು ವಾಪಸ್ ಮನೆಗೆ ಚೆಕ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನ ಅನ್ಸುತ್ತೆ, ಅಥವಾ ಬಾಗಿಲು ಹಾಕಿದ್ದೀನ, ಅಥವಾ ಯಾರೋ ಏನೋ ಮಾಡಿಬಿಡ್ತಾರೆ ಅನ್ನೋ ಭಯ, ಆತಂಕ ಆಗ್ತಾ ಇರುತ್ತೆ. ಯಾಕೆ ಗೊತ್ತಾ? ನಾವು ಅಂಥದನ್ನೇ ನೋಡ್ತಾ ಇರ್ತೀವಿ. ಕ್ರೈಮ್ ಸೀರೀಸ್ಗಳನ್ನು ನೋಡ್ತೀವಿ. ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಬರಲ್ಲ, ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಬರಲ್ಲ. ನಾವು ಏನು ನೋಡ್ತಾ ಇರ್ತೀವಿ, ಏನು ಕೇಳ್ತಾ ಇರ್ತೀವಿ, ಕ್ರಮೇಣವಾಗಿ ಅದನ್ನು ನಾವು ಆಗ್ತಾ ಹೋಗ್ತಿರ್ತೀವಿ. ದಯವಿಟ್ಟು ಇದರಿಂದೆಲ್ಲ ಆಚೆ ಇರ್ರಿ. ನೋಡಿ, ನಿಮ್ಮ ಅಜ್ಜಿ ತಾತಗಳ ಹತ್ರ ಹೋಗ್ಬಿಟ್ಟು 5 ನಿಮಿಷ ಕೂತ್ಕೊಂಡು ಮಾತಾಡಿ, ಎಷ್ಟು ಎನರ್ಜಿ ಸಿಗುತ್ತೆ ಗೊತ್ತಾ ನಿಮಗೆ? ಯಾಕೆ ನೋಡಿ, ಅವ್ರು ಎಷ್ಟು ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ನಾವು ಅವ್ರು ನೋಡ್ಬಿಟ್ಟು ತಮಾಷೆ ಮಾಡ್ತೀವಿ, ಮೊಬೈಲ್ ಆಪರೇಟ್ ಮಾಡಕ್ಕೆ ಬರಲ್ಲ ಅಂತ. ನಿಜವಾಗ್ಲೂ ಅದೇ ಒಂದು ವರನೇ. ಯಾಕಂತ ಹೇಳಿದ್ರೆ ಎಲ್ಲ ಗೊತ್ತು ನಮಗೆ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತು, ಏನು ಮಾಡ್ತಿದ್ದಾರೆ ಅಂತ ಗೊತ್ತು. ಯಾರೋ ಒಬ್ರು ವೆಕೇಶನ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರು ಸಾಲ ಮಾಡ್ಬಿಟ್ಟು ಹೋಗಿದಾರೋ, ಏನು ಮಾಡ್ಬಿಟ್ಟು ಹೋಗಿದಾರೋ ನಮಗೆ ಗೊತ್ತಿರಲ್ಲ. ನಮ್ಮ ಇಲ್ಲಿ ಕೂತ್ಕೊಂಡು ನಮ್ಮ ಅವ್ರ ಜೊತೆ ಅವ್ರ ಲೈಫನ್ನು ಕಂಪೇರ್ ಮಾಡ್ಕೋತಾ ಹೋಗ್ತೀವಿ. ಬೇಡ ಕಣ್ರಿ, ರಿಯಲ್ ಕನೆಕ್ಷನನ್ನು ಬೆಳೆಸ್ಕೊಳ್ಳಿ.
ಎಲ್ಲಿ ಜನ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಎಷ್ಟೋ ಒಂದು ದೇವಸ್ಥಾನಕ್ಕಾಗಿ ಯಾವುದೇ ಧರ್ಮ ಆಗಿರಲಿ, ನಿಮ್ಮ ಇರ್ತಕ್ಕಂಥ ಒಂದು ಸ್ಪಿರಿಚುವಲ್ ಜಾಗ ಇದೆಯೋ ಅಲ್ಲೆಲ್ಲ ಪಾಸಿಟಿವಿಟಿ ಇರುತ್ತೆ, ಅಲ್ಲೆಲ್ಲ ಆಶೀರ್ವಾದ ಇರುತ್ತೆ. ಸೊ ನಿಮ್ಮ ಸಂಸ್ಕಾರವನ್ನು ಬದಲಾಯಿಸ್ಕೊತಾ ಹೋಗಿ. ಯಾಕಂತ ಹೇಳಿದ್ರೆ ಏನನ್ನು ನಾವು ಮಾಡ್ತಾ ಇರ್ತೀವೋ ಕ್ರಮೇಣವಾಗಿ ಅದನ್ನು ನಾವು ಆಗಿ 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 ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಳಲಾಟ ಆಗಿರ್ಬೋದು, ನೋವಾಗಿರ್ಬೋದು, ದುಗಳಾಗಿರ್ಬೋದು, ಇದು ಎಲ್ಲವನ್ನು ನಾವೇ ವೆಲ್ಕಮ್ ಮಾಡ್ತಾ ಹೋಗ್ತಿದ್ದೀವಿ. ಎಲ್ಲೋ ಹೋಗಿ ಯಾರೋ ನಮಗೆ ಪ್ರಾಬ್ಲಮ್ ಮಾಡಬೇಕು ಅಂತಿಲ್ಲ, ನಮಗೆ ನಾವೇ ಪ್ರಾಬ್ಲಮ್ ಆಗ್ಬಿಟ್ಟಿದ್ದೀವಿ. 5 ನಿಮಿಷ ಟೈಮ್ ಸಿಗ್ತಾ ಕೂತ್ಕೊಳ್ಳಿ, ನಿಮ್ಮ ಜೊತೆ ಕೇಳಿ, ಹೇಗಿದ್ಯಾ ನೀನು, ಏನಾದರೂ ನಿನಗೆ ಕಾಡ್ತಾ ಇದೆಯಾ, ಏನಾದರೂ ನೋವಿದೆಯಾ, ಯಾರನ್ನಾರು ನಾವು ಕ್ಷಮಿಸ್ಬೇಕಾ, ಹೀಗೆ ನೀವು ನಿಮ್ಮ ಫ್ರೆಂಡ್ ಹತ್ರ ಹೇಗೆ ಮಾತಾಡ್ತೀರಾ ನಿಮ್ಮ ಜೊತೆ ನೀವು ಕೂತ್ಕೊಂಡು ಮಾತಾಡ್ತಾ ಶುರು ಮಾಡಿ. ಪ್ರತಿ ಸಂಡೇ ಈ ಹೋಮ್ವರ್ಕನ್ನು ಮಾಡಿ. ಏನು ಬೇಡ ನನ್ನ ಜೀವನದಲ್ಲಿ, ಯಾರನ್ನೊಬ್ಬರನ್ನ ಮರಿಬೇಕು, ಯಾವುದೋ ಒಂದು ಸಂಬಂಧವನ್ನು ಬಿಡಬೇಕು, ಎಲ್ಲವನ್ನ ಬಿಡ್ತಾ ಹೋಗಿ. ಯಾವುದು ನಮ್ಮ ಲೈಫಲ್ಲಿ ನಾವು ಎಲ್ಲವನ್ನು ಯಾವಾಗ ಬಿಡ್ತಾ ಹೋಗ್ತೀವೋ ಗಳಿಸ್ತಾ ಹೋಗ್ತೀವಿ. ಹೇಗೆ ಅಂತ ಹೇಳಿದ್ರೆ, ಸಣ್ಣ ಮಗುವಿಂದ ನಮಗೇನು ಹೇಳ್ಕೊಟ್ಟಿರ್ತಾರೆ, ಮಗು ಸ್ಟ್ಯಾಂಪ್ ಕಲೆಕ್ಟ್ ಮಾಡು, ಬುಕ್ ಕಲೆಕ್ಟ್ ಮಾಡು, ಅದು ಕಲೆಕ್ಟ್ ಮಾಡು, ಇದು ಕಲೆಕ್ಟ್ ಮಾಡು ಅಂತ. ನಾವು ಬಿಡೋದನ್ನ ಕಲ್ತಿರಲ್ಲ, ಹೇಗೆ ಡಿಪ್ರೆಷನ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲ್ತಿರಲ್ಲ, ಹೇಗೆ ನೋವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಕಲ್ತಿರಲ್ಲ, ಹೇಗೆ ರಿಜೆಕ್ಷನನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲ್ತಿರಲ್ಲ. ಒಬ್ಬ ಮನುಷ್ಯ ಜೀವನವನ್ನು ನಡೆಸಬೇಕಾದ್ರೆ ಈ ಎಲ್ಲ ಗುಣಗಳು ಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊತಾ ಹೋಗಿ, ಕ್ಷಮಿಸ್ತಾ ಹೋಗಿ. ಯಾವಾಗ ನಾವು ಕ್ಷಮಿಸ್ತೀವಿ ದೊಡ್ಡ ವ್ಯಕ್ತಿ ಆಗ್ತಾ ಹೋಗ್ತೀವಿ. ಅನ್ವಾಂಟೆಡ್ ಗಾರ್ಬೇಜ್ ಥರ ಇದು. ಹೇಗೆ ಅಂತ ಹೇಳಿದ್ರೆ ಕಸ ತುಂಬಿಕೊಂಡಂಗೆ ನಮ್ಮ ಮನಸ್ಸಲ್ಲಿ ಯಾರೋ ಏನೋ ಅನ್ಯಾಯ ಮಾಡಿರ್ತಾರೆ, ಬಿಟ್ಟು ಹಾಕ್ರಿ. ನಿಮ್ಮ ಜೀವನವನ್ನು ನೋಡ್ಕೋತಾ ಹೋಗಿ. ಎಷ್ಟರ ಮಟ್ಟಿಗೆ ಬೆಳೀರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅವ್ರಿಗೆ ಮತ್ತೆ ಆಕ್ಸೆಸ್ ಸಿಗಬಾರ್ದು, ಅಷ್ಟರ ಮಟ್ಟಿಗೆ ಬೆಳೀತಾ ಹೋಗಿ. ನಿಮ್ಮನ್ನು ನೀವು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಶುರು ಮಾಡಿ. ನಿಮ್ಮನ್ನು ನೀವು ತುಂಬ ಗೌರವದಿಂದ ನೋಡ್ಕೊಳ್ಳೋಕೆ ಶುರು ಮಾಡಿ. ದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ಪೂರ್ತಿ ನಿಮ್ಮ ದೇಹವನ್ನು ನೋಡಿಕೊಂಡು ನಿಮಗೆ ನೀವು ಹೇಳ್ಕೊತಾ ಇರಿ, ಯು ಆರ್ ಸ್ಟ್ರಾಂಗ್, ಯು ಆರ್ ಮೋರ್ ದೆನ್ ಎನಫ್, ಯು ಆರ್ ಅ ಪವರ್ಫುಲ್ ಸೋಲ್. ಹೀಗೆ ಅಫರ್ಮೇಷನನ್ನು ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಹೇಳ್ಕೊತಾ ಹೋಗಿ. ಹೇಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಹೋಗೋದೆ ನೋಡಿ. ಆದಷ್ಟು ಸ್ಕ್ರೀನ್ ಟೈಮನ್ನು ಇಡ್ತಾ ಹೋಗಿ. ಅನ್ವಾಂಟೆಡ್ ವಿಷಯಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ಕೆಟ್ಟ ಕೆಟ್ಟ ವಿಷಯಗಳಾಗಿರ್ಬೋದು, ಕೆಟ್ಟ ಕೆಟ್ಟ ಸಂಗತಿಗಳಾಗಿರ್ಬೋದು, ಕ್ರೈಮ್ ಸೀನ್ಗಳಾಗಿರ್ಬೋದು, ಇದು ಯಾವುದು ನಮಗೆ ಬೇಡ. ಹೇಗೆ ನಮ್ಮ ಜೀವನ ಇರಬೇಕು ಅಂತ ಹೇಳಿದ್ರೆ, ನಾವು ಒಂದು ಬಿಳಿ ಬಟ್ಟೆ ಹಾಕಿದ್ರೆ, ಯಾರು ಒಬ್ಬರು ಬಿಳಿ ಬಟ್ಟೆ ಅಥವಾ ಲೈಟ್ ಕಲರ್ ಬಟ್ಟೆ ಹಾಕಿದರೆ ಅದನ್ನು ನೋಡೋಕ್ಕೆ ಎಷ್ಟು ಪ್ಲೆಸೆಂಟ್ ಅನಿಸುತ್ತೆ ಅಲ್ವಾ ನಮಗೆ. ಹಾಗೆ ನಿಮ್ಮ ಮನಸ್ಸು ಆಗಿರಬೇಕು. ಯಾವುದೂ ಬೇಡದೇ ಇರ್ತಕ್ಕಂಥ ವಿಷಯಗಳಾಗಿರಬಹುದು, ಕ್ರೈಮ್ ಸೀನ್ಸ್ಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ಇದು ಯಾವುದೂ ಬೇಡ. ನನಗೇನು ಬೇಕು, ನನ್ನ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಪೀಸ್ ಬೇಕು. ಯಾರಾದರೂ ನನ್ನ ಹತ್ರ ಬಂದರೆ ಅವರಿಗೆ ಒಂದು ಹೀಲಿಂಗ್ ಎಫೆಕ್ಟ್ ಸಿಗ್ತಾ ಹೋಗಬೇಕು. ಆ ಥರ ಗುಣಗಳನ್ನು ನಾವು ಬೆಳೆಸ್ಕೊತಾ ಹೋಗೋಣ. ಯಾವಾಗ ನಾವು ಒಳ್ಳೆ ಚಿಂತನೆ ಮಾಡ್ತಾ ಹೋಗ್ತೀವೋ, ನಾವು ಬಾಯಿ ಬಿಡಬೇಕು ಅಂತಿಲ್ಲ, ಜನನೇ ನಮಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.